ಅಮ್ಮ ಎಂದರೆ ಮಾಮಾಜಿ 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 ಅಲ್ಲ ಗಾಡಿ ರೋಕೋ ಮಾಮಾಜಿ ಸೈಕಲ್ ರೋಕೋ ಮಾಮಾಜಿ ಬ್ರೇಕ್ ಇಲ್ಲ ಏಯ್ ಮುಸ ಒಳ್ಳೆ ಕೆಲಸ ಕೊಟ್ಟಾಗ ಬೆಕ್ಕಟ್ಟ ಬಂದಂಗೆ ಏನೇನ್ ಗಲಾಟೆ ಮಾಮಾಜಿ ನಿಮ್ದಕ್ಕೆ ಬಾಡಿಗೆಗೆ ಸೈಕಲ್ ತಗೊಂಡು 12 ದಿನಕ್ಕೆ ಮೇಲೆ ಆಯ್ತು. ಅದಕ್ಕೆ ಸೈಕಲ್ ಬಿಡಲ್ಲ ಅಂತೀರಾ, ಬಾಡಿಗೆ ದುಡ್ಡು ಕೊಡಲ್ಲ ಅಂತೀರಾ. ನಾನ್ ಸೈಕಲ್ ತಗೋಬೇಕಾದ್ರೆ ಇವತ್ತೇ ಬಿಡ್ಬೇಕು ಅಂತ ನೀನೇನಾರು ಹೇಳಿದ್ದ? ಇಲ್ಲ. ನಾನ್ ಯಾವತ್ ಬಿಟ್ರೆ ನಿಂಗೇನು? ನಿಮ್ದಕ್ಕೆ ಯಾವಾಗ ಸೈಕಲ್ ಬಿಟ್ರು ಪರ್ವಾನಿ, ಆದ್ರೆ ಇಲ್ಲಿವರೆಗೂ ಆಗಿರೋ ಬಾಡದೇವ್ ತಗದ್ ಕೊಟ ಅಂದ್ರೆ ನನ್ಗೆ ಈ ಮೋಸ ಸುಳ್ಳು ತಟವಟ ಅಂದ್ರೆಲ್ಲ ಆಗಲ್ಲ, ಗೊತ್ತಾಯ್ತಾ? ನಾನ್ ನಿನ್ನ ಹತ್ರ ಸೈಕಲ್ ತಗೋಬೇಕಾದ್ರೆ ಏನ್ ಹೇಳಿದ್ದೆ ನೀನು? ನಿಮ್ದಕ್ಕೆ ಸೈಕಲ್ ಬಿಡುವಾಗ ದುಡ್ಡು ಕೊಟ್ರೆ ಸಾಕು ಅಂದೆ. ಹೇಳಿದ್ದೆ ತಾನೇ? ಹೌದು. ಈಗ ನಾನ್ ಸೈಕಲ್ ಬಿಡಕ್ ಬಂದಿದ್ದೀನಾ? ಇಲ್ಲ. ಸರಿ, ಮತ್ತೆ ಸೈಕಲ್ ಬಿಡ್ಬೇಕಾದ್ರೆ ನೀನ್ ದುಡ್ಡು ಕೊಡ್ತೀನಿ. ಇಷ್ಟಕ್ಕೆ ಏನೋ ದೊಡ್ಡ ತಪ್ಪು ಮಾಡ್ದು ನಂಗೆ. ನಾನು ಒಳ್ಳೆ ಕೆಲ್ಸ ಕೊಟ್ಟಾಗ ಬಂದ್ ಅಡ್ಡ ತರಪ್ತೀಯಾ? ಮರ್ಯಾದಿಂದ ಹೋಗಿ ಸೈಕಲ್ ಶಾಪ್ ನೋಡ್ಕೋ ಹೋಗು. ಇರೋ 4 ಸೈಕಲ್ ಯಾವನ ಎತ್ಕೊಂಡು ಹೋಗ್ಬಿಟ್ಟಾನು. ಮೊದ್ಲೇ ಕಳ್ಳನ್ ಮಕ್ಳು ಊರಿದು ಕೈತಿಗ. ಅಮ್ಮ ಎಂದರೆ ಏನೋ ಯಾಲ್ಲ ಇಂತ 10 ಕಸ್ಟಮರ್ ದಿಯಾತೋ ನಮ್ದಕ್ಕೆ ಅಂಗಡಿ ಮುಚ್ಚಿಬಿಡ್ತಾರೆ. ಯಾಕೆಲ್ರು ಹೀಗ್ ನಿಂತಿದ್ದೀರಾ? ನೀವು ನಮ್ಗೋಸ್ಕರ ವ್ಯವಸ್ಥೆ ಮಾಡಿರೋ ಕೃಷಿ ಸಾಲನ ಕಮಿಷನರ್ ಸಾಹೇಬ್ರು ತಡೆದ್ಬಿಟ್ಟವ್ರೆ ಯಜಮಾನ್ರೆ. ಯಾಕೆ? ನೀವು ನಿಮ್ ಸ್ವಂತಕ್ಕೋಸ್ಕರ ಮಾಡ್ತಿರೋ ಸಾಲ ಅಂತ ಯಾರೋ ಮೂಗರ್ಜಿ ಬರ್ಕೊಟ್ಬಿಟ್ಟವ್ರಂತೆ. ಒಬ್ರೆಸರಿಗೆ ಅಷ್ಟೊಂದ್ ಸಾಲ ಕೊಡಬಾರ್ದು ಅಂತ ಹೊಸದಾಗ್ ಬಂದಿರೋ ಕಮಿಷನರು ಅದನ್ನ ತಡೆದ್ಬಿಟ್ಟವ್ರೆ. ಕಮಿಷನರ್ ನೋಡ್ಬೇಕು. ಅಪಾಯಿಂಟ್ಮೆಂಟ್ ಇಲ್ದೆ ನೋಡಕ್ಕಾಗಲ್ಲ, ಅವ್ರು ತುಂಬಾ ಬಿಸಿ ಆಗಿದ್ದಾರೆ. ಏನ್ ವಿಷಯ? ಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡಿರೋ ಸಾಲನ ಕಮಿಷನರ್ ಕೊಡಲ್ಲ ಅಂತ ಹೇಳ್ತಿದಾರಂತೆ. ಹೌದು, ನೀವು ಮಂತ್ರಿಗಳ ಹತ್ರ ನಿಮ್ ಡಾಕ್ಯುಮೆಂಟ್ಸ್ ಅನ್ನೇ ಕೊಟ್ಟು ಸಾಲ ಕೇಳಿದ್ರಂತಲ್ಲ, ಅದು ರೈತರಿಗೋಸ್ಕರ ಅಲ್ಲ, ನಿಮ್ಮ ಸ್ವಂತಕ್ಕೋಸ್ಕರ ಅಂತ ಕಂಪ್ಲೇಂಟ್ ಬಂದಿದೆ ಸಾಹೇಬ್ರ ಹತ್ರ. ನಾನ್ ಕಮಿಷನರ್ ನೋಡ್ಲೇಬೇಕು. ನೀವಾ ನಿಮ್ಮ ಕಂಪ್ಲೇಂಟ್ ಕೊಟ್ಟಿರೋದು? ಐ ಆಮ್ ಸಾರಿ. ತಗೊಳ್ಳಿ ನಿಮ್ ಚೆಕ್. ನಿಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಬೇಕು. ಮೇಡಮ್, ನಿಮ್ಮನ್ನ ಈ ಜಾಗದಲ್ಲಿ ಈ ರೀತಿ ನೋಡೋದಿಕ್ಕೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಏನಮ್ಮ ಇದು? ನೀವು ಕೂಡ ಅವ್ರನ್ನ ನೋಡಿ ಮೋಸ ಹೋಗ್ಬಿಟ್ರಿ. ಶಟ್ ಅಪ್. ಅವ್ರನ್ನ ಯಾರು ಅಂತ ತಿಳ್ಕೊಂಡ್ರಿ? ದಿನ ನಾನು ಎದ್ದ ತಕ್ಷಣ 3 ಜನಕ್ಕೆ ಕೈ ಮುಗಿತೀನಿ. ಒಂದು ದೇವ್ರು, ಇನ್ನೊಂದ್ ನನ್ನ ತಾಯಿ, ನಂತರ ಆ ಮನುಷ್ಯ. ಇವತ್ ನಾನು ಕಮಿಷನರ್ ಆಗಿ ಈ ಸೀಟ್ ನಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಆವತ್ತು ಯಾವ್ದೋ ಒಂದು ಊರಲ್ಲಿ ಬಡವರಿಗೋಸ್ಕರ ಕೂಗಾಡಿದ ಈ ವ್ಯಕ್ತಿ ಇವತ್ತು ಈ ಊರಿನ ರೈತರಿಗೋಸ್ಕರ ಹೋರಾಡ್ತಿರೋದನ್ನ ನೋಡಿದ್ರೆ ನನಗೆ ಹೆಮ್ಮೆ ಆಗ್ತಿದೆ. ಹೋಗಿ ಅವ್ರ ಹಿಂದೆ ಹೋಗಿ, ಮುಂದೆ ಹೋಗ್ಬೇಡಿ. ಯಾರ ಹೆಸರಿಗೆ? ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಗೋವಿಂದ ಗೋವಿಂದ ಗೋವಿಂದ. ಏಯ್, ಏನು ಇದೆಲ್ಲ? ಶಿವಪ್ಪನವರು ಈ ಜನಗಳ ಸಾಲ ಎಲ್ಲ ತೀರ್ಸೋ ವ್ಯವಸ್ಥೆ ಮಾಡವ್ರೆ. ಅದಕ್ಕೆ ಈ ಜನಗಳೆಲ್ಲ ಪೂಜೆ ಪುನಸ್ಕಾರ ಅವನ ಹೋಮ ಮುಡಿ ಕೊಡೋದು ಎಲ್ಲ ಮಾಡ್ತಾವ್ರೆ. ನೀವು ಈ ಜನಗಳ ತಲೆ ಬೋಳಿಸ್ಬೇಕು ಅಂತಿದ್ರಿ, ಆದ್ರೆ ಅವರು ತಮ್ಮ ಯಜಮಾನಗೋಸ್ಕರ ತಾವೇ ತಮ್ಮ ತಲೆ ಬೋಳಿಸ್ಕೊತಾವ್ರೆ. ಈಗ ನಾನ್ ಬಂದಿರೋದು ಒಂದು ಕಾಲೇಜ್ ಡೇ ಫಂಕ್ಷನ್ಗೆ ನೀವ್ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಕರೆಯೋಕೆ. ನಾನಾ? ಅಯ್ಯಯ್ಯೋ, ಅದೆಲ್ಲ ಚೆನ್ನಾಗಿರಲ್ಲ ಮೇಡಮ್. ನಾನು ಅಧ್ಯಕ್ಷ ಆದ್ರೆ ಯಾರು ಒಪ್ಕೋತಾರೆ? ಅದೆಲ್ಲ ನಿಮ್ಗೆ ಸರಿ. ನನ್ನನ್ನು ಕರೆದಿದ್ದಾರೆ, ಆದ್ರೆ ನನಗಿಂತ ನೀವೇ ಅದಕ್ಕೆ ಯೋಗ್ಯವಾದ ವ್ಯಕ್ತಿ. ಮೇಡಮ್, ನಿಮ್ಗೆ ಚೆನ್ನಾಗ್ ಗೊತ್ತು ನಾನು ಓದಿಲ್ದಿರೋನು. ನಾನ್ ಹಾಗೆ ಅದನ್ನ ನೀವು ವಹಿಸ್ಕೊಂಡ್ರೇನೆ ಗೌರವ. ನನ್ನಂತ IAS ವರ್ಷಕ್ಕೆ 100 ಜನ ಬರ್ತಾರೆ. ನಿಮ್ಮಂತ ಒಳ್ಳೆ ಮನುಷ್ಯರು ಈ ನಾಡ್ನಲ್ಲಿ ಅಪರೂಪಕ್ಕೆ ಮಾತ್ರ ಹುಡ್ತಾರೆ. ಇಲ್ಲ ಅಂದೆ ದಯವಿಟ್ಟು ಒಪ್ಕೊಳ್ಳಿ. ಇವರು SMS ಕಾಲೇಜ್ ಪ್ರಿನ್ಸಿಪಲ್ ಅಂಡ್ ಸ್ಟಾಫ್. ನಮಸ್ಕಾರ ಸರ್. ಇವ್ರ ಕಾಲೇಜ್ಗೆ ಈಗ ನಿಮ್ಮನ್ನ ಕರೀತಿರೋದು. SMS ಕಾಲೇಜಾ?
ಹಾಗಾದ್ರೆ ನಾ ಖಂಡಿತ ಬರ್ತೀನಿ. ಇಷ್ಟೊತ್ತು ನನ್ ಕರೆದಾಗ ಬರಲ್ಲ ಅಂತಿದ್ದವರು ಕಾಲೇಜ್ ಹೆಸರು ಹೇಳಿದ ತಕ್ಷಣ ಯಾಕೆ ಬರಕ್ ಒಪ್ಕೊಂಡ್ರಿ? ಅಲ್ಲಿ ನನ್ನ ತಂಗಿ ಗೌತಮಿ ಓದ್ತಿದ್ದಾಳೆ. ನಿಮ್ ತಂಗಿ ಹೋದ ಕಾಲೇಜಲ್ಲಿ ನೀವು ಫಂಕ್ಷನ್ ಅಲ್ಲಿ ಅಧ್ಯಕ್ಷತೆ ವಹಿಸೋದು ಆಕೆ ಗೊತ್ತಾದ್ರೆ ತುಂಬಾ ಆಶ್ಚರ್ಯ ಪಡ್ತಾಳೆ. ಥ್ಯಾಂಕ್ ಯು ಸರ್. ಹಲೋ, ನಾನಮ್ಮ ನಿಮ್ಮತ್ಗೆ. ಹೇಳಿ ಅದ್ಕೆ. ಬರೋ 28ನೇ ತಾರೀಕು ನಿಮ್ ಕಾಲೇಜ್ ಡೇಗೆ ಯಾರ ಅಧ್ಯಕ್ಷತೆ ವಹಿಸ್ತಾರ ಗೊತ್ತಾ? ಫಿಲ್ಮ್ ಸ್ಟಾರಾ? ಅವರಿಗಿಂತ ದೊಡ್ಡವರು. ಪ್ರೈಮ್ ಮಿನಿಸ್ಟ್ರಾ? ನಿನ್ನ ಪಾಲಕವರು ಅವರಿಗಿಂತ ದೊಡ್ಡವರು. ನನ್ನಣ್ಣ. ಹೇಗಮ್ಮ ಗೊತ್ತಾಯ್ತು? ಈ ಜಗತ್ನಲ್ಲಿ ನನ್ನ ಅಣ್ಣನ್ಗಿಂತ ದೊಡ್ಡವರು ನನಗ್ ಬೇರೆ ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತಲ್ವಾ ಅದ್ಕೆ? ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಲು ಬಂದಿರುವ ಶ್ರೀ ಶಿವಸ್ವಾಮಿ ಅವರು ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದವರು. ಪಟ್ಟಣದಲ್ಲಿ ಜೀವನವನ್ನು ಪ್ರಾರಂಭಿಸಿದ ಇವರು ಇಂದು ಹಳ್ಳಿಯ ಜನರ ಮನಸ್ಸಿನಲ್ಲಿ ದೇವರಾಗಿ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಜನರಿಗೆ ಮಾಡ್ತಾ ಇರೋ ಸೇವೆ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ದಿನ ಸಾಲದು. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಇವರ ಹಳ್ಳಿಯಲ್ಲಿರುವ ಎಲ್ಲ ರೈತರ ಮಕ್ಕಳಿಗೂ ಇವರೇ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ. ಇವರು ವಿದ್ಯಾಭ್ಯಾಸ ಮಾಡದೇ ಇದ್ರು ಇವರಿಗೆ ವಿದ್ಯೆ ಬಗ್ಗೆ ಇರೋ ಗೌರವ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. He is a greatest man with simplicity. He doesn't like others praising him. He always plays low profile. I request the chief guest to say a few words to our students. ನಿಮಗೆ ಮಾತಾಡಕ್ ಹೇಳ್ತಿದ್ದಾರೆ, ಮಾತಾಡಿ. ನನಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ. ಕನ್ನಡದಲ್ಲಿ ಮಾತಾಡೋದು ಪರವಾಗಿಲ್ವಾ? ಪರವಾಗಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ತುಂಬಾ ದೊಡ್ಡದಾಗಿ ಹೇಳಿದ್ರು. ನಿಜ ಹೇಳಬೇಕು ಅಂತಂದ್ರೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಯಾರಿಗೂ ಏನೂ ಕೊಟ್ಟಿಲ್ಲ. ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಆ ದೇವ್ರು ನನಗೆ ಕೊಟ್ಟಿದ್ರಲ್ಲಿ ನಾನು ಎಲ್ಲರ ಜೊತೆನೂ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಕ್ಷಮಿಸಿ, ನನ್ಗೆ ಇಂಗ್ಲಿಷ್ ಮಾತಾಡೋಕೆ ಬರೋದಿಲ್ಲ. ಸರಿ, ನನ್ನ ಇಂಗ್ಲಿಷ್ ಕೇಳೋದ್ರಿಂದ ನಿಮಗೆ ಸಂತೋಷ ಆಗೋದಾದ್ರೆ ನಾ ಮಾತಾಡ್ತೀನಿ. ಐ ಶಿವಸ್ವಾಮಿ ಪೂರ್ me, mother, sister, mother, servant. School, I go. No father. Sister, small. No school. I, school. One day, mother, school, me. Time, right? Mother, fall. Water, head. Umbrella, no. I bring umbrella. Mother head. Mother head. I, doctor, bring. Me, bring doctor. Umbrella, go. Umbrella, go. Doctor, tell. No use umbrella. No use umbrella. Mother die. Mother die. I no go school. My sister goes school. I work. My sister study. Number 1 school. Number 1 student. I work. My sister study. Number 1 college. Number 1 student. Today, my sister, medical college. I stand. Sit. Sister, sit. My sister, happy. Me happy. My sister, life. Me life. My sister, my God. My God.
ನಿಮ್ಗಳ ಸಂತೋಷಕ್ಕೋಸ್ಕರ ನಾನು ಇಂಗ್ಲಿಷ್ನಲ್ಲಿ ಮಾತಾಡಿದ್ದೀನಿ. ನೀವೆಲ್ಲರೂ ನನಗೋಸ್ಕರ ಇನ್ನು ಮುಂದೆ ಕನ್ನಡದಲ್ಲಿ ಮಾತಾಡಬೇಕು. ಕನ್ನಡ ಭಾಷೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ. ನಮ್ಮ ಭಾಷೆನ ನಾವೇ ಬೆಳೆಸ್ತಾ ಹೋದ್ರೆ ಇನ್ಯಾರು ಬೆಳೆಸ್ತಾರೆ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಭಾಷೆನ ಪ್ರೀತಿಸಿ, ನಮ್ಮ ಭಾಷೆನ ಬೆಳೆಸಿ, ನಮ್ಮ ಭಾಷೆನ ಉಳಿಸಿ. ನಮಸ್ಕಾರ. ನೀವೆಲ್ಲ ಅವ್ರ ಇಂಗ್ಲಿಷ್ ಕೇಳಿ ನಗಾಡದ್ರಿ, ಆದ್ರೆ ಅವ್ರು ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಅವ್ರಿಗೆ ತಿಳಿದಷ್ಟು ಇಂಗ್ಲಿಷ್ ನಲ್ಲೇ ಹೇಳ್ಬಿಟ್ರು. ಅವ್ರು ಮಾತಾಡೋದ್ ನೋಡಿ ನೀವೆಲ್ಲ ಗೇಲಿ ಮಾಡಿದ್ರಿ. ಕೊನೆಯಲ್ಲಿ ನೀವೇ ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ಬಿಟ್ರು. ಅದೇ ಅವರು. ಇಷ್ಟೊತ್ತು ಶಿವಸ್ವಾಮಿ ಅವರು ಅವ್ರ ತಂಗಿ ಬಗ್ಗೆ ಮಾತಾಡಿದ್ರು. ಆ ಅದೃಷ್ಟವಂತ ತಂಗಿ ಬೇರೆ ಯಾರು ಅಲ್ಲ, ನಮ್ಮ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇರೋ ಗೌತಮಿ. ಗೌತಮಿ, ಗೆಟ್ ಅಪ್. ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾನು ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡ್ತೀನಿ. ನನ್ನ ಅಣ್ಣನ್ನ ಯಾರಿಂದಲೂ ಏನು ಮಾಡಕ್ಕಾಗಲ್ಲ. ಪ್ಲೀಸ್ ವೆಲ್ಕಮ್ ಸರ್. ಸರ್, ಇವರು ಶಿವಸ್ವಾಮಿ ಅಂತ, ಇವತ್ತಿನ ಚೀಫ್ ಗೆಸ್ಟ್. ಶಿವಸ್ವಾಮಿ ಚೀಫ್ ಗೆಸ್ಟ್? ಬನ್ನಿ ಸರ್. ಐ ಆಮ್ ಸಾರಿ, ಬರೋದು ಸ್ವಲ್ಪ ಲೇಟ್ ಆಯ್ತು. ಓಕೆ ಸರ್, ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಈಗ ತಾನೇ ಸಮಾರಂಭದಲ್ಲಿ ಭಾಗವಹಿಸಲು ಬಂದಿರುವವರು ಈ ಊರಿಗೆ SP ಆಗಿ ಹೊಸದಾಗಿ ಬಂದಿರುವ ಶ್ರೀ ಧರ್ಮರಾಜ್ ಅವರು. ಅವರು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು 2 ಮಾತುಗಳನ್ನ ಹೇಳಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಪ್ಲೀಸ್ ಸರ್. ಡಿಯರ್ ಸ್ಟೂಡೆಂಟ್ಸ್, ಈ ಊರಿನ ಕೆಲವು ರೌಡಿ ಶೀಟರ್ಸ್ಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಇಂದಾಗಿ ನಾನಿಲ್ಲಿ ಬರೆದು ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಬೇಕು. ಯಾವುದೇ ಒಂದು ಸುದ್ದಿ ಸುಳ್ಳಾಗಬಹುದು, ಆದರೆ ಯಾವ ಸತ್ಯನೂ ಸುಳ್ಳಾಗೋದಕ್ಕೆ ಬಿಡಬಾರ್ದು. ಒಬ್ಬ ಒಳ್ಳೆಯವನ ಮೇಲೆ ಕೆಟ್ಟವನು ಅಪವಾದ ಬರಬಹುದು, ಆದರೆ ಕೆಟ್ಟವನ್ನ ನೀವು ಒಳ್ಳೆಯವನು ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದು ಕಾಲದಲ್ಲಿ ಸಮಾಜ ಕಂಟಕನಾಗಿ ಬಡವರ ರಕ್ತ ಹೀರಿ ರೌಡಿಸಂ ಮಾಡಿದ ವ್ಯಕ್ತಿ ವಯಸ್ಸಾದ ವೇಷೆ ಪತಿವ್ರತೆ ಅನ್ನೋ ಹಾಗೆ ಮುಂದೆ 4 ಜನಕ್ಕೆ ಒಳ್ಳೇದ್ ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ಬಿಡ್ತಾನೆ. ಅಂಥವ್ರನ್ನ ಸನ್ಮಾನ ಮಾಡೋದು, ತ್ಯಾಗಿ ಅಂತ ಹೊಗಳೋದು, ದೇವರು ಅಂತ ಪೂಜಿಸೋದು ಮೂರ್ಖತನ. ಕೆಟ್ಟದ್ ಮಾಡೋರ್ನ ಹೀರೋ ಮಾಡಬೇಡಿ, ಅಕ್ರಮದಲ್ಲಿ ಭಾಗವಹಿಸೋರ್ನ ಅಪ್ಕೊಳ್ಬೇಡಿ, ಯಾವುದೋ ಒಂದು ಒಳ್ಳೆ ಕಾರಣಕ್ಕಾಗಿ ತಪ್ಪು ಮಾಡೋರ್ನ ಕ್ಷಮಿಸಬೇಡಿ. ತಪ್ಪಲ್ಲಿ ಒಳ್ಳೆ ತಪ್ಪು ಕೆಟ್ಟ ತಪ್ಪು ಅಂತ ಇಲ್ಲ, ತಪ್ಪು ತಪ್ಪೇ. ಜೈ ಹಿಂದ್. ಅಮ್ಮ ಎಂದರೆ ಮಾಮಾಜಿ 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 ಹೊರಡ ಹೊರಡ ನಿಲ್ಸ ಮಾಮು. ನಾನ್ ಬಾಯಿ ತಪ್ಪಿ ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ನನ್ಗೆ ನೀನ್ ಹಣ ಕೊಡದೇ ಇದ್ರು ಪರವಾಗಿಲ್ಲ, ಸೈಕಲ್ ಕೊಟ್ಬಿಡು ಮಾಮು. ಮೋಸ, ಈ ಸೈಕಲ್ ತಗೊಂಡ್ ನಾನೇನಾದ್ರೂ ಪರದೇಶಕ್ಕೆ ಹೋಗಿದ್ದೀನಿ? ಇಲ್ಲ ಮಾಮು. ಇಲ್ಲ, ಯಾವ ಬೇಕು ನನ್ ಮಗನ್ಗಾದ್ರೂ ಮಾರಿದಿನ? ಇಲ್ಲ ಮಾಮು. ನಿನ್ ಕಣ್ ಮುಂದೆನೆ ಈ ಹಳ್ಳಿಲಿ ಇದೇ ಸೈಕಲ್ ಮೇಲೆ ಸುತ್ತಾ ಇದ್ದೀನಿ ತಾನೆ? ಹೌದು ಮಾಮು. ನೀನು ಈ ಸೈಕಲ್ ಕೊಡ್ಬೇಕಾದ್ರೆ ನನ್ಗೇನ್ ಹೇಳಿದ್ದೆ? ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ಸೈಕಲ್ ಬಿಡ್ಬೇಕಾದ್ರೆ ನಿನ್ ಹಣ ಕೊಡ್ತೀನಿ. ಹಣ ಯಾವಾಗ ಬರುತ್ತೆ ಮಾಮು? ಸೈಕಲ್ ಬಿಡ್ಬೇಕಾದ್ರೆ ಬರುತ್ತೆ. ಸೈಕಲ್ ಯಾವಾಗ ಕೊಡ್ತೀಯ ಮಾಮು? ಹಣ ಬಂದಾಗ ಬಿಡ್ತೀನಿ. ನಿನ್ ಕ್ಯಾರೆಕ್ಟರ್ ಮೆಚ್ಚಿ ನಿನ್ಗೆ ಬಹಳ ಇಲ್ದ ಸೈಕಲ್ ಕೊಟ್ಟಿದ್ದೀನಿ ಅಂತ ತಿಳ್ಕೊ. ನನ್ ಸೈಕಲ್ ನನ್ಗೆ ವಾಪಸ್ ಕೊಟ್ಬಿಡು. ಸೈಕಲ್ ನನಗ್ ದಾನ ಕೊಡ್ತೀಯಾ? ನನ್ನೇನಂತ ಭಿಕಾರಿ ನನ್ ಮಗ ಅಂತ ತಿಳ್ಕೊಂಬಿಟ? ಈ ಸೈಕಲ್ ಈಗಲೇ ನಿನ್ ಮಕ್ಕದ ಮೇಲೆ ಎಸ್ಬಿಟ್ಟೇನು. ನಿನ್ ಹಂಗೆ ಬೇಡ. ಆದ್ರೆ ನಾನು ಈ ಊರಾಗೆ 1 ತಿಂಗಳಿಂದ ಸೈಕಲ್ ಹತ್ಕೊಂಡು ತಿರ್ಗೋದನ್ನ ಈ ಊರ್ ಜನ ಎಲ್ಲ ನೋಡೋರೆ.
ನಾಳೆ ಸೈಕಲ್ ಏನಾಯ್ತಣ್ಣ ಅಂತ ಕೇಳಿದ್ರೆ ಮೂಸ್ ಹಾಕಿತ್ಕೊಂಡು ಹೋದ ಅಂತ ಹೇಳಕ್ಕಾಯ್ತದ? ನನ್ ಮರ್ವಾದೆ ಏನಾಗ್ಬೇಕು, ನನ್ ಪ್ರಿಸ್ಟೇಜ್ ಏನಾಗ್ಬೇಕು? ಹೋಗೋಗ್ ಸೈಕಲ್ ಶಾಪ್ ನೋಡ್ಕೋ. ಇವತ್ ಮಧ್ಯಾಹ್ನ ನನ್ ಫ್ರೆಂಡ್ ಒಬ್ಬ ಅಬ್ರಾಡಿಂದ ಬರ್ತಾವನೆ ನಾನು ಹುಡಿಕೊಂಡು ನನ್ನ ಹೆಸರು ಬರ್ಕೊಂಡು ಅವನಿಗೊಂದ್ ಸೈಕಲ್ ಕೊಟ್ಬಿಡು. ಸುದಿ ನಮಿದೆ ಸಖಿ ಸುದಿ ನಮಿದೆ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಈರಲ್ಲೂ ಬಂದಂಗ್ ಕಾಣಲ್ವಲ್ಲ? ಬರ್ತಾರೋ ಇಲ್ವೋ? ಈ ಹಳ್ಳಿ ಜನ ಇವ್ರಿಗೆ ಕೊಡೋ ಮರ್ಯಾದೆ ನೋಡ್ತಿದ್ರೆ ಈ ಹಳ್ಳಿಗೆ ಇವ್ರು ದೊಡ್ಡ ಮನುಷ್ಯ ಅಂತ ಕಾಣುತ್ತೆ. ನನ್ನ ಅಣ್ಣನ ಬಗ್ಗೆ ಖಂಡಿತ ಇವ್ರಿಗೆ ಗೊತ್ತಿರತ್ತೆ. ಸರ್, ಇಲ್ಲಿ ಶಿವಸ್ವಾಮಿ ಅವ್ರ ಮನೆ ಎಲ್ಲಿದೆ? ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ನೀವು? ನಾನು ಅವ್ರ ತಂಗಿ. ನಾನು ಈ ಹಳ್ಳಿಗಿದೆ ಮೊದಲನೇ ಸತಿ ಬರ್ತಿರೋದು. ಅಣ್ಣನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ದೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೀನಿ. ನೀವು ಶಿವಸ್ವಾಮಿ ಅವ್ರ ಸ್ವಂತ ತಂಗಿನ? ಹೌದು. ಏನ್ ಸರ್ ಇದು? ಜನರೆಲ್ಲ ನಿಮ್ಮನ್ನ ನೋಡಿದ ತಕ್ಷಣ ತಮ್ಮ ಸೊಂಟಕ್ಕೆ ಚೌಕ ಕಟ್ಕೊಂಡ್ರು. ನೀವ್ ನೋಡಿದ್ರೆ ನನ್ನ ಅಣ್ಣನ ಹೆಸರು ಹೇಳಿದ ತಕ್ಷಣ ತಮ್ಮ ಸೊಂಟಕ್ಕೆ ಶಲ್ಯ ಕಟ್ಕೊಂಡ್ರಿ. ಈ ಹಳ್ಳಿಲಿ ನಿಮ್ ಅಣ್ಣಂಗಿರೋ ಮರ್ಯಾದೆ ಕಣಮ್ಮ. ಅವ್ರ ತಂಗಿನ ನಮ್ಮ ಗಾಡಿಲಿ ಕರ್ಕೊಂಡು ಹೋಗೋದು ನಾವು ಪಡ್ಕೊಂಡು ಬಂದು ಭಾಗ್ಯ. ಬನ್ನಿಮ್ಮ ಹತ್ತಿ. ಒಂದ್ ನಿಮಿಷ ಇರಿ, ಕರಿತೀನಿ. ಯಜಮಾನ್ರೆ, ನಿಮ್ಮನ್ನ ಹುಡ್ಕೊಂಡು ಗೌಡ್ರು ಬಂದವ್ರೆ. ಏನ್ ವಿಷಯ ಯಜಮಾನ್ರೆ? ನಿಮ್ಮ ಹೃದಯನ ನನ್ ಗಾಡಿಲಿ ತಗ ಬಂದೀವ್ನಿ. ಅಯ್ಯಯ್ಯೋ, ಬರೀ ಹೃದಯ ಅಲ್ಲ, ನಿಮ್ಮ ಜೀವನೇ ನನ್ ಗಾಡಿಲಿ ತಗ ಬಂದೀವ್ನಿ. ಅದ್ಕೆ ಅಣ್ಣ, ಈ ಹಳ್ಳಿ ಜನ ನಿನ್ ಮೇಲಿಟ್ಟಿರೋ ಗೌರವ ನೋಡ್ತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ಅಣ್ಣ, ಇದು ನಮ್ಮನೇನಾ? ನೀನಿರೋದಿಲ್ಲೇನಾ? ಯಾಕಮ್ಮ ಹೀಗ್ ಕೇಳ್ತಿದ್ಯಾ? ಅಲ್ಲ ಅಣ್ಣ, ಒಂದೊಂದ್ಸಲಿ ರಜಾ ಬಂದಾಗ್ಲೂ ಒಂದೊಂದ್ ಊರಿಗೆ ಕರ್ಕೊಂಡ್ ಹೋಗಿ ಅಲ್ಲಿನ್ ಟಾಪ್ ಹೋಟ್ಲಲ್ಲಿ ನನ್ನ ಉಳಿಸ್ತೀಯಾ. ಆದ್ರೆ ನೀನ್ ಶಾಶ್ವತವಾಗಿರೋ ಮನೆ ಹೀಗಿದೆ. ನಡೆಯೋ ದಾರಿನಲ್ಲಿ ಭತ್ತ, ತೆಂಗಿನಕಾಯಿ, ಅಕ್ಕಿ ಮೂಟೆ. ಇದು ಹಳ್ಳಿ ಕಣಮ್ಮ. ಇಲ್ಲಿ ಎಲ್ಲ ಮನೆಗಳು ಇದೇ ತರ ಇರುತ್ತೆ. ಆದ್ರೆ ಅವ್ರ ಮನಸ್ಸು ನಿರ್ಮಲವಾಗಿರುತ್ತೆ. ಯಾಕಮ್ಮ, ನಿನಗೆ ಮನೆ ಹಿಡಿಸ್ತಿಲ್ವಾ? ಅಯ್ಯಯ್ಯೋ, ನಾನ್ ಹಾಗೆ ಹೇಳಿಲ್ಲ ಅಣ್ಣ. ನನಗೋಸ್ಕರ ಅಂತಾನೂ ಹೇಳಿಲ್ಲ. ನನ್ನಣ್ಣ ಇಂಥ ಮನೇಲಿ ಇದಾರಲ್ಲ ಅಂತ ಹೇಳ್ದೆ ಅಷ್ಟೇ. ಐ ಆಮ್ ಸಾರಿ. ದೇವಸ್ಥಾನದ ಗೋಪುರ ಎಷ್ಟೇ ದೊಡ್ಡದಾಗಿದ್ರು ದೇವ್ರಿರೋ ಜಾಗ ಚಿಕ್ಕದಾಗ್ ತಾನೇ ಇರುತ್ತಣ್ಣ. ನನ್ ಪಾಲ್ಗೆ ನೀನೇ ತಾನೇ ದೇವ್ರು. ನೋಡಿದ್ರಾ ಹಾಗೆ ನನ್ ತಂಗಿ. ನಮ್ಮ ಹಳ್ಳಿಗೆ ಡಾಕ್ಟರ್ ಅಮ್ಮ ಬಂದವ್ರೆ. ಇನ್ ಮುಂದೆ ನಮ್ಮ ಹಳ್ಳಿಯಾಗೆ ರೋಗಿಗಳೇ ಕರ್ಕೊಂಡು ಹೋಗಿ, ಬನ್ನಿ ಬನ್ನಿ. ಕರ್ಕೊಂಡು ಹೋಗಿ. ಇವ್ರ ಹಳ್ಳಿ ಚೇರ್ಮನ್. ನಮಸ್ಕಾರ. ನಮಸ್ಕಾರವಾ. ಈಗ ಪಂಚಾಯತಿ ಅಧ್ಯಕ್ಷ. ನಮಸ್ಕಾರ. ಎಲ್ಲ ನೋಡಾಯ್ತಲ್ಲ, ಸಂತೋಷ ಆಯ್ತಲ್ಲ. ಅವ್ರಿಗೆ ತೊಂದರೆ ಕೊಡಬಾರ್ದು. ನಡೀರಿ ನಡೀರಿ. ಅದ್ಕೆ ಈ ಹಳ್ಳಿಲಿ ನನ್ ಲೆವೆಲ್ಗೆ ಯಾರು ಫ್ರೆಂಡ್ಸೇ ಸಿಗಲ್ಲ ಅನ್ಸುತ್ತೆ. ಈ ಹಳ್ಳಿಲಿ ಫ್ರೆಂಡು, ಅಪ್ಪ, ಅಮ್ಮ ಎಲ್ಲ ನಾವೇ. ಅರೆ ಮೇರಿ ಪ್ಯಾರಿ ಬೇಟಿ, ನಿಮ್ದಕ್ಕೆ ಹೋಗಿ ಆ ದಡಿನ ಕೈಲಿ ಸಿಕ್ಕಾಕೊಂಡಿದ್ಯಲ್ಲ. ಅಯ್ಯೋ,
ಅಯ್ಯ ಆಯಾಗಿದೆ ಈಗ ಹಗುರಾಗಿದೆ. ಅಯ್ಯೋಯ್ಯೋ ಹೋಗಿದ್ ಈ ಗಾಳಿನ. ನಾನು ಇನ್ನೇನೋ ಅನ್ಕಂಡೆ. ಮಾದಪ್ಪ, ಓಹೋ ನಮಸ್ಕಾರ ಚೇರ್ಮನ್ರೇ. ಯಾಕೆ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ಯಾ? ಏನಾಯ್ತು? ಗಾಳಿ ಹೊಂಟೋಗ್ಬಿಟ್ಟದೆ. ಏ ಕೃಷ್ಣ, ಪಂಪ್ ತರ್ತಾರಲೆ. ನಾನ್ ಸೈಕಲ್ ಗಾಳಿ ಓಡಿಸ್ಕೊಡ್ತೀನಿ, ಯೋಚನೆ ಮಾಡ್ಬೇಡ. ಚೇರ್ಮನ್ ಅಂದ್ರೆ ಹಿಂಗಿರ್ಬೇಕಪ್ಪ. ಗಾಳಿ ಹೋದವ್ರಿಗೂ ಗಾಳಿ ಹೊಡ್ಕೊಡ್ತಾರೆ. ಗಾಳಿ ಹೊಡಿಯಕ್ಕೆ ಎಷ್ಟು ಕೊಡ್ಬೇಕು? ಸಾಕ್ ನಿಲ್ಸಯ್ಯ, ಇಷ್ಟೇನಾ ನೀನ್ ನಾನು ಅರ್ಥ ಮಾಡ್ಕೊಂಡಿರೋದು? ನಾನು ಗಾಳಿ ಹೊಡಿಯೋದಕ್ಕೆ ಕಾಸು ತಗೊಳಲ್ಲ. ದೊಡ್ಡ ಮನ್ಸ, ಕೈ ಎತ್ ಮುಗಿಬೇಕು. ಕೃಷ್ಣ ಈಗ ಹೊಡಿ. ಹೊಡಿಲೆ. ಉಪಕಾರ ಆಯ್ತು ಚೇರ್ಮನ್ರೆ, ನಾನು ಬರ್ತೀನಿ. ಇದ್ಯಾಕ್ ಚೇರ್ಮನ್ರೆ? ಮಾದೇವಪ್ಪ, ಗಾಳಿ ಇಲ್ದೆ ಗಾಡಿ ಓಡುತ್ತಾ? ನಮ್ ತಾಯಿ ಸತ್ವಾಗ್ಲೂ ಹೇಳ್ತೀನಿ, ಎತ್ತಿನ ಗಾಡಿ ಒಂದ್ ಬಿಟ್ರೆ ಇನ್ಯಾವ ಗಾಡಿನೂ ಓಡಕ್ಕಿಲ್ಲ. ಅಂದ್ರೆ ಇವಾಗ ನಿನ್ ಗಾಡಿ ನನ್ ಗಾಳಿಯಿಂದಲೇ ಓಡ್ತಿರೋದು. ಚೇರ್ಮನ್ರೆ, ನಾನ್ ಯಾರ ಹಂಗಲ್ಲೂ ಬದುಕೋ ಮನ್ಸ ಅಲ್ಲ. ಹಂಗೆ ಯಾರ ಮುರಾಜಿನೂ ನಂಗೆ ಬೇಕಾಗಿಲ್ಲ. ಮತ್ತೇನು ಬಂದ್ರಿ ಚೇರ್ಮನ್ರೆ? ನಿನ್ ಗಾಡಿ ಇಲ್ಲಿದೆ, ನನ್ ಗಾಳಿಯಲ್ಲಿ ಗಾಳಿಯಲ್ಲಿ ಲೀನವಾಯಿತು. ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಗಾಳಿನ ಯಾವ ನನ್ ಮಗನ ಕೈಲಿ ಹಿಡ್ಕೊಡಕ್ ಆಯ್ತದೆ? ನೋಡಪ್ಪ, ಈ ಊರ್ ಚೇರ್ಮನ್ ನಾನು. ಇಲ್ಲಿ ನಡೆಯೋ ಸಮಸ್ಯೆಗಳಿಗೆಲ್ಲ ನಾನೇ ತೀರ್ಮಾನ ಕೊಡೋದು. ಮರ್ಯಾದೆಯಾಗಿ ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಇಲ್ಲ ಅಂದ್ರೆ ಅಲ್ಲಿ ನೋಡು. ಬರ್ತೀನಿ ಚೇರ್ಮನ್ರೆ. ನನ್ನೇ ಎದುರಿಸ್ತೀಯ ಚೇರ್ಮನ್? ಎಲ್ರಿಗೂ ಸೇರಿಸಿ ಸರಿಯಾಗಿ ಬೆಳೆ ಇಕ್ತೀನಿ. ಚೇರ್ಮನ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮ್ದಕ್ಕೆ ಸೈಕಲ್ ಸಿಕ್ತು, ಶುಕ್ರಿಯಾ. ಅದನ್ನ ಅದ್ರಲ್ಲೇ ಹಾಕೋ. ಅಲ್ಲಿ ಸರಿ. ಎಂತ ಕೆಲಸ ಮಾಡ್ತಿದ್ದೀರಾ? ನೀವ್ ಯಾವ್ದು ಹೊಡಿತಿದ್ದೀರಾ ಗೊತ್ತಾ? ಗೌತಮಿನ. ಗೊತ್ತಾಗ್ಲಿಲ್ಲಮ್ಮ. ಈ ವಯಸ್ಸಿನಲ್ಲೂ ನೋವು ತಡಿಲಾರದೆ ಅವ್ರ ಮಗು ತರ ಅಮ್ಮ ಅಂತ ಕೂಕೊಂಡಾಗ ಆ ಕೂಗ್ ನನ್ ಕಿವಿಗ್ ಬಿದ್ದೆ ಹೊರತು ಬೇರೆ ಏನು ನನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಅದಕ್ಕೆ ನಾನೇನ್ ಹೊಡೆದ್ಬಿಟ್ಟೆ. ಅಣ್ಣ, ಅವ್ರು ನನ್ ಕಾಲ್ ತೊಳೆದ್ರು. ಆ ನೋವು ತಡಿಲಾರ್ದೆ ನಾನು ನಿನ್ ಕಾಲ್ ತುಳಿತಿದ್ರು ನೀನ್ ಹೇಗೆ ಮಾಡ್ತಿದ್ಯಮ್ಮ? ಅಂದ್ರೆ ಮನೆ ಕೆಲಸದವ್ರು ನೀವು ಒಂದೇನಾ? ಕೆಲಸದವ್ರ? ಈ ಮನೇಲಿ ಕೆಲಸದವ್ರು ಅಂತ ಯಾರೂ ಇಲ್ಲಮ್ಮ. ನಾನು ಯಾರನ್ನೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೀನ್ ಈಗ ಕೈ ಮಾಡಿದ್ ಯಾರ ಮೇಲೆ ಗೊತ್ತಾ? ಒಬ್ಬ ರೈತನ ಮೇಲೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಿನ್ನೋ ಅನ್ನ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಅವ್ರ ಕಣ್ಣು ಕಾಣಿಸೋದೇ ಈ ರೈತನಮ್ಮ. ಇವ್ರ ಕೆಸರಲ್ಲಿ ಕಾಲಿಟ್ರೇನೆ ನಮ್ಮ ಹೊಟ್ಟೆಗೆ ಅನ್ನ ಸಿಕ್ಕೋದು. ಇಂಥವ್ರು ತಲೆ ತಗ್ಸಿ ಉತ್ತು ಬಿತ್ತಿದ್ರೇನೆ ನಾವು ತಲೆ ಎತ್ತಿ ನಿಲ್ಲಕ್ಕಾಗೋದು. ಇಂಥ ಅನ್ನದಾತರ ಮೇಲೆ ಕೈ ಮಾಡಿದ್ಯಾ, ಅದು ತಪ್ಪಲ್ವಾ? ಹೋಗು, ಅವ್ರ ಹತ್ರ ಕ್ಷಮೆ ಕೇಳು. ಅವ್ವ, 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 ಅವ್ವಾರೆ, ಅವ್ವ, ಏನಿದು? ಯಜಮಾನ್ರೆ, ನಿಮ್ಮ ತಂಗಿ ನಾನು ಕೆಳಗ್ ತಳ್ದಾಗ ನಾನು ಅಮ್ಮ ಅಂತ ಕೂಕೊಂಡೆ. ಆದ್ರೆ ನಾನ್ ನಿಮ್ ತಂಗಿ ಕಾಲ್ ತುಳ್ದಾಗ ಅವ್ರ ಅಣ್ಣ ಅಂತ ಕೂಕೊಂಡ್ರು. ಅದ್ ನಿಮಗ್ ಕೇಳಿಸ್ಲಿಲ್ವಾ? ನಿಜ, ನಿಮ್ಮಂತ ಒಬ್ಬ ಅಣ್ಣ ಇರೋದ್ರಿಂದಾನೆ ಅವ್ರಿಗೆ ಅಮ್ಮ ಅನ್ನೋ ಜ್ಞಾಪಕ ಬರ್ನಿಲ್ಲ. ಬೇಡಮ್ಮ, ನನ್ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬಾರ್ದು. ಕೋಪ ಇಲ್ಲ ಅಣ್ಣ, ತಪ್ಪು ನಿಂದೆ. ನಾನು ನಿನ್ನ ಹೊಡೆದಿತ್ತಪ್ಪ? ಇಲ್ಲ ಅಣ್ಣ, ಓದ್ಸಿದ್ ತಪ್ಪು. ಓದ್ಸಿದ್ದ? ಹೌದಣ್ಣ. ಶ್ರೀಮಂತರು ಓದೋ ಸ್ಕೂಲಲ್ಲಿ ನನ್ನನ್ ಯಾಕಣ್ಣ ಓದಿಸ್ದೆ?
ನೀನ್ ನನ್ನನ್ನು ಅಲ್ಲಿ ಓದಿಸಿದ್ರಿಂದ ಇವತ್ತು ನನ್ನ ಸ್ನೇಹಿತರು ಯಾರು ಗೊತ್ತಾ? ಶಿಪ್ ಮರ್ಚೆಂಟ್ ಅಲೆಕ್ಸಾಂಡರ್ ಅವ್ರ ಮಗಳು, ಗ್ರನೈಟ್ ಕಿಂಗ್ ಗಂಗಾಧರ್ ಅವ್ರ ಮಗಳು, ಸಿಮೆಂಟ್ ಫ್ಯಾಕ್ಟರಿ ಸೇತುರಾಮ್ ಅವ್ರ ಮಗಳು, ರಾಯಲ್ ಎಕ್ಸ್ಪೋರ್ಟ್ಸ್ ತ್ಯಾಗರಾಜ್ ಅವ್ರ ಮಗಳು. ಅಂಥ ಸ್ಕೂಲ್ನಲ್ಲಿ ನಾನು ಓದಿಸ್ದೆ ಈ ಹಳ್ಳಿಲಿರುವಂತ ಮಾಮೂಲಿ ಸ್ಕೂಲ್ನಲ್ಲೋ ಅಥವಾ ಸರ್ಕಾರಿ ಕಾಲೇಜ್ನಲ್ಲೋ ನನ್ನ ಓದಿಸಿದ್ರೆ, ನೀ ಹೇಳಿದ್ಯಲ್ಲ ರೈತರು, ಅಂತವ್ರ ಮಕ್ಳ ಜೊತೆ ನಾನು ಓದ್ತಾ ಇದ್ದೆ. ಆಗ ಆ ರೈತರ ಬಗ್ಗೆ ನೀನ್ ನನಗೆ ಹೇಳ್ಬೇಕಾಗಿರ್ಲಿಲ್ಲ, ನಾನೇ ತಿಳ್ಕೊಂಡಿರ್ತಾ ಇದ್ದೆ. ನಿಜಾನಮ್ಮ, ನಾನು ತಪ್ಪು ಮಾಡಿದ್ದೀನಿ. ಸ್ಕೂಲ್ನಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಹಾಕೋದು ಬಡವ ಶ್ರೀಮಂತನೋ ಭೇದ ಭಾವನ್ ಮುಚ್ಚಿಡೋಕೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಆ ಯೂನಿಫಾರ್ಮ್ ಒಳಗಡೆ ಜಾತಿ ಮತ ಭೇದ ಭಾವ ಎಲ್ಲ ಇರುತ್ತೆ ಅಂತ ಈಗ ನನಗೆ ಗೊತ್ತಾಯ್ತು. ನೀನೇನು ಯೋಚನೆ ಮಾಡ್ಬೇಡಮ್ಮ. ನಿನ್ನ ಯಾವ ರೀತಿ ದೊಡ್ಡ ಸ್ಕೂಲ್ನಲ್ಲಿ ಇಟ್ಟು ಓದಿಸಿದ್ನೋ ಅದೇ ತರ ದೊಡ್ಡ ಜಾಗದಲ್ಲಿ ಕೊಟ್ಟು ಮದುವೆ ಮಾಡ್ತೀನಿ. ₹100 ಯಾರ್ ದೇವ್ರು ನೋಡ್ಬೇಕೋ ಅವ್ರು ₹100 ಕೊಡಿ. ನಾನೇನಾದ್ರು ದೇವ್ರು ತೋರ್ಸಿಲ್ಲ ಅಂದ್ರೆ 100ಕ್ಕೆ ₹200 ವಾಪಸ್ ಕೊಡ್ತೀನಿ. ₹200 ನೀ ಕೊಡದೆ ಹೋದ್ರೆ ಮೆಡ್ ತಗೊಂಡೋಡಿ. ಆದ್ರೆ ಮದ್ವೆ ಆದವ್ರಿಗೆ ಮಾತ್ರ ಕಾಣೋದು. ಯಾರನ್ನ ₹100? ಆಹಾ, ಕೊಡು ರಾಜ, ಕೊಡು ಚಿನ್ನ, ಕೊಡು. ಏನಪ್ಪ ನೀನ್ ಖಂಡಿತ ದೇವ್ರನ್ನ ತೋರಿಸ್ತೀಯಾ? ಏನ್ ಚೇರ್ಮನ್ರೆ ಹಿಂಗ್ ಕೇಳ್ತಾ ಇದ್ದೀರಾ? ಇವರೆಲ್ಲ ₹100 ಕೊಡ್ತಾವ್ರಲ್ಲ, ಇವರೆಲ್ಲ ಏನ್ ದಡ್ಡ ನನ್ ಮಕ್ಳ? ಹೇಳಿ ಕೇಳಿ ನೀವು ಊರ್ ಚೇರ್ಮನ್ರು. ನಾನೇನಾದ್ರು ದೇವ್ರು ತೋರ್ಸಿಲ್ಲ ಅಂದ್ರೆ ದೇವ್ರಿರೋ ಜಾಗಕ್ಕೆ ನನ್ನೇ ಕಳಿಸ್ಬಿಡ್ತೀರಾ? ಅಯ್ಯೋ ಬ್ಯಾಡಿ ಸ್ವಾಮಿ, ಅವನು ಮಾತು ನಂಬೇಡಿ. ಅವನ್ ದೇವ್ರನ್ನ ತೋರಿಸದೇ ಇದ್ರೆ ಆಮೇಲೆ ನಾನೇನು ಅಂತ ಅವನಿಗೆ ತೋರಿಸ್ತೀನಿ. ಅದು ಮಾತು. ಇನ್ಯಾರ್ಗನ್ನ ದೇವ್ರು ತೋರಿಸ್ಬೇಕು? ₹100. ನಾಳೆ ಬೆಳಿಗ್ಗೆ ನೀವೆಲ್ಲ ನೀಟಾಗಿ ಸ್ನಾನ ಮಾಡಿ ಊರ್ ಮುಂದಿನ ಕೆರೆ ಹತ್ರ ಸೇರ್ಕೋಬೇಕು. ಸ್ನಾನ ಮಾಡದೆ ಯಾರಾದ್ರೂ ಬಂದ್ರೆ ದೇವ್ರು ಕಾಣೋದಿಲ್ಲ. ಜೊತೆಗೆ ಯಾವ್ದೇ ಕಾರಣಕ್ಕೂ ನಿಮ್ ಹೆಂಡತಿನ ಕರ್ಕೊಂಬರ್ಬಾರ್ದು. ಮುಟ್ಟು ಚಟ್ಟು ಆಗಿದ್ ಜಾಗಕ್ಕೆ ದೇವ್ರು ಕರೆದ್ರೆ ಬರೋದಿಲ್ಲ ಸ್ವಾಮಿ. ಅದಕ್ಕೆ ಈಗ ನೀವೆಲ್ಲ ದಯಮಾಡಿಸ್ಬೋದು. ನಾಳೆ ಬೆಳಿಗ್ಗೆ ಬನ್ನಿ. ಹೋಗಿ.